ನನ್ನ ಆತ್ಮೀಯರೇ, ದೇವರು ಕೊಟ್ಟಿರುವಂಥ ಮತ್ತೊಂದು ಸುಂದರವಾದ ಅವಕಾಶಕ್ಕಾಗಿ ನಾನು ದೇವರನ್ನು ವಂದಿಸುತ್ತೇನೆ. ಅಷ್ಟೇ ಅಲ್ಲದೆ ಈ ಒಂದು ವಿಡಿಯೋವನ್ನು ಕೇಳಿಸಿಕೊಳ್ಳುವುದಕ್ಕೆ ಅಥವಾ ನೋಡುವುದಕ್ಕೆ ತಮ್ಮೆಲ್ಲರಿಗೂ ತಂದೆಯಾದ ದೇವರ ನಾಮದಲ್ಲಿ ಸ್ವಾಗತವನ್ನು ಬಯಸುವವಳಾಗಿದ್ದೇನೆ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಪ್ರಾರಂಭ ಮಾಡೋಣ. ಭೂಮಿ ಆಕಾಶಗಳ ಒಡೆಯನೇ ನಿನಗೆ ಸ್ತೋತ್ರ. ದೇವರೇ, ಈ ಸಮಯದಲ್ಲಿ ನಮ್ಮ ಜೊತೆಗಾರನಾಗಿದ್ದು ನಮ್ಮೊಟ್ಟಿಗೆ ಮಾತಾಡಿ ನೀನು ಮಹಿಮೆ ಹೊಂದಬೇಕಾಗಿ, ನಮ್ಮ ಜೀವಿತಗಳನ್ನು ಬದಲಾಯಿಸಬೇಕಾಗಿ, ನಮ್ಮ ಆತ್ಮಗಳ ಪರಿವರ್ತನೆಯಾಗಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ನನ್ನ ಆತ್ಮೀಯರೇ, ಈ ದಿನದ ಒಂದು ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರಲಿಕ್ಕಿರುವಂಥ ಈ ಒಂದು ಸಂದೇಶದ ತಲೆಬರಹ ಉಪವಾಸ ಅಥವಾ ಫಾಸ್ಟಿಂಗ್. ಉಪವಾಸ ಅಂದರೆ ಏನು ಎನ್ನುವಂಥ ವಿಷಯವನ್ನು ನಾವು ನೋಡುವಾಗ ಅದು ಇಬ್ರಿಯ ಮೂಲ ಪದ ಸುಮ್ ಅಂತ ಹೇಳ್ತಾ ಇದೆ. ಸ್ಪೆಲ್ಲಿಂಗ್ TSUWM, ಸುಮ್. ಇದರ ಅರ್ಥ ಮುಚ್ಚಿಕೊಳ್ಳುವುದು ಎಂದು. ಏನನ್ನು ಮುಚ್ಚಿಕೊಳ್ಳುವುದು? ಬಾಯಿಯನ್ನು ಮುಚ್ಚಿಕೊಳ್ಳುವುದು ಎಂದು. ಏಕೆಂದರೆ ನಾವು ಬಾಯಿಯಲ್ಲಿ ಏನೂ ಹಾಕಿಕೊಳ್ಳಬಾರದು ಎನ್ನುವಂಥ ಒಂದು ಉದ್ದೇಶದಿಂದ ಮುಚ್ಚಿಕೊಳ್ಳುವುದು ಎಂದು. ನೀರಾಗಲಿ, ಅನ್ನಪಾನಗಳಾಗಲಿ, ಪಾನಕಗಳಾಗಲಿ ನಾವು ಬಾಯಿಯಲ್ಲಿ ಏನೂ ಹಾಕಿಕೊಳ್ಳದೆ ನಮ್ಮ ಬಾಯಿಯನ್ನು ಮುಚ್ಚಿಕೊಳ್ಳಬೇಕು ಎಂದು. ದೇವರಿಗೆ ಇನ್ನೊಂದು ಅರ್ಥ, ದೇವರಿಗೆ ಇಷ್ಟವಾದದ್ದನ್ನು ಮಾಡುವುದು ಎಂದು ಕೂಡ ನಾವು ಈ ಉಪವಾಸದ ಅರ್ಥವನ್ನು ನಾವು ಇಬ್ರಿಯ ಮೂಲ ಪದವಾಗಿರಲಿಕ್ಕಿರುವಂಥ ಸುಮ್ ಎನ್ನುವಂಥ ಒಂದು ಶಬ್ದದ ಮೂಲಕವಾಗಿ ನೋಡುವವರಾಗಿದ್ದೇವೆ. ಉಪವಾಸ, ಫಾಸ್ಟಿಂಗ್, ಯಹೂದ ಜನರು ದೇವರ ಕಡೆಗಿರಲಿಕ್ಕಿರುವಂಥ ತಮ್ಮ ಪ್ರೀತಿಯನ್ನು ತೋರಿಸುವುದಕ್ಕೋಸ್ಕರ ಅಥವಾ ತಮ್ಮ ಪಾಪಗಳಿಗಾಗಿ ದುಃಖವನ್ನು ತೋರ್ಪಡಿಸಿಕೊಳ್ಳುವುದಕ್ಕೋಸ್ಕರ ಅಥವಾ ವ್ಯಕ್ತಪಡಿಸಿಕೊಳ್ಳುವುದಕ್ಕೋಸ್ಕರ ಕೆಲವು ವೇಳೆ ಉಪವಾಸ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಊಟ ಮಾಡದೇ ಇರುವುದು ಉಪವಾಸವೆಂದು ಕೂಡ ನಾವು ಹೇಳುತ್ತೇವೆ. ಮತ್ತು ಪಾಪಗಳನ್ನು ನಾಶಗೊಳಿಸುವಂಥದ್ದು ಇದು. ನಮ್ಮ ಬಾಯಿಯನ್ನು ಮುಚ್ಚಿಕೊಳ್ಳುವುದು, ಊಟ ಮಾಡದೇ ಇರುವುದು, ಅನ್ನಪಾನಗಳನ್ನು ತೆಗೆದುಕೊಳ್ಳದೇ ಇರುವುದು, ಪಾನಕಗಳನ್ನು ಕೊಳ್ಳದೇ ಇರುವುದು, ಇದು ದೇಹದ ಉಪವಾಸವಾದರೆ ಆತ್ಮಿಕ ಉಪವಾಸ ಪಾಪಗಳನ್ನು ನಾಶಗೊಳಿಸುವಂಥದ್ದು, ಪಾಪಗಳನ್ನು ನಿಷೇಧಿಸುವುದು, ಪಾಪಗಳನ್ನು ತೆಗೆದುಹಾಕುವುದು, ಪಾಪದಿಂದ ಬಿಡುಗಡೆ ಹೊಂದುವುದು ಎಂದು. ದೇವರಿಂದ ದೂರವಾಗಿ ದೇವರ ವಾಕ್ಯಕ್ಕೆ ಅವಿಧೇಯರಾಗುವುದೇ ಪಾಪವಾಗಿದೆ. ಆ ಪಾಪವನ್ನು ದೇವರಿಗೆ ಅವಿಧೇಯರಾಗುವುದು ಆದಾಮ ಹವ್ವಳು ಆದಿಕಾಂಡದಲ್ಲಿ ಅವರು ದೇವರಿಗೆ ಅವಿಧೇಯರಾಗಿ ಪಾಪ ಮಾಡಿದರು. ಆದ್ದರಿಂದ ಬಿಡುಗಡೆಯಾಗುವುದು. ಅವರು ಪಾಪ ಮಾಡಿದ್ದರ ಜೊತೆಗೆ ನಾವು ಮುಂದಿನ ಪೀಳಿಗೆಯವರು ಕೂಡ ಅದೇ ಪಾಪವನ್ನು ಮಾಡ್ತಾ ಬರ್ತಾ ಇದ್ದೇವೆ. ದೇವರಿಗೆ ಅವಿಧೇಯರಾಗ್ತಾ ಇದ್ದೇವೆ. ಆ ಅವಿಧೇಯತ್ವದಿಂದ ಬಿಡುಗಡೆ ಹೊಂದುವಂಥದ್ದು. ಪಾಪವನ್ನು ಬಿಡುವುದು ಅಂದರೆ ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡುವುದು ಬರೀ ತುಟಿಗಳಿಂದ ಹೇಳುವಂಥದ್ದಲ್ಲ, ಬಾಯಿಯಿಂದ ಹೇಳುವಂಥದ್ದಲ್ಲ, ಹೃದಯದ ಆಳದಿಂದ, ಹೃದಯದಲ್ಲಿರಲಿಕ್ಕಿರುವಂಥ ನೋವಿನಿಂದ ನಾವು ದೇವರ ಸಮ್ಮುಖದಲ್ಲಿ ಪಶ್ಚಾತ್ತಾಪದೊಂದಿಗೆ ಬರುವುದು ಮತ್ತು ಆ ದೇವರ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕೆ ನಾವು ದೇವರಲ್ಲಿ ಬೇಡುವುದು. ದೇವರ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ಆತನಿಗೆ ತೊಳೆಯುವುದಕ್ಕೆ ಕೇಳುವುದು. ಆತನು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆಯುವ ಆತನಾಗಿದ್ದಾನೆ. ನಾವು ಪಶ್ಚಾತ್ತಾಪದೊಡನೆ ಆತನ ಸಮ್ಮುಖದಲ್ಲಿ ಬರುವಾಗ
ಈ ಕೆಲಸವು ನಡೆಯುವಂಥದ್ದಾಗಿದೆ. ಆತನು ಅದು ಇನ್ನೊಂದು ಏನು ಹೇಳ್ತದೆ ಅಂದರೆ, ಮಾನಸಾಂತರ ಹೊಂದಿ ನ್ಯಾಯ ಮತ್ತು ಕರುಣೆಯನ್ನು ಆಚರಿಸುವುದು ಎಂದು. ನಾವು ಮಾನಸಾಂತರ ಹೊಂದುವಂಥದ್ದು. ಮಾನಸಾಂತರ ಹೊಂದುವುದು ಕೇವಲ ಹೇಳುವುದರಿಂದ ಅಲ್ಲ, ಅದು ಮಾನಸಿಕವಾಗಿ ಬರುವಂಥದ್ದಾಗಿದೆ, ಮನಸ್ಸಿನ ಆಳದಿಂದ ಬರುವಂಥದ್ದಾಗಿದೆ, ಹೃದಯದ ಆಳದಿಂದ ಬರುವಂಥದ್ದಾಗಿದೆ. ಯೇಸು ಕ್ರಿಸ್ತನನ್ನು ನಂಬುವುದು ಪಾಪವನ್ನು ಪಶ್ಚಾತ್ತಾಪದೊಡನೆ ಪಾಪವನ್ನು ತೊಳೆದುಕೊಳ್ಳುವಂಥದ್ದು ಪಾಪನಾಶಿನಿ ಅಥವಾ ಪಾಪ ನಾಶಗೊಳಿಸುವಂಥದ್ದು ಎಂದು ನಾವು ನೋಡುತ್ತೇವೆ. ಯೋವೇಲನ ಗ್ರಂಥ ದ ಬುಕ್ ಆಫ್ ಜೋಯಲ್ ಚಾಪ್ಟರ್ 2 ವರ್ಸ್ 12. ಯೋವೇಲನ ಗ್ರಂಥ 2ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೋ. ನೋಡ್ರಲ್ಲಿ ಒಂದು ಶಬ್ದ ಹೇಗಿದೆ, ಈಗಲಾದರೋ ಅಂದರೆ ಈಗರ ಅಂತ ನಾವು ಈ ನಮ್ಮ ಭಾಷೆಯಲ್ಲಿ ಬಳಸ್ತೀವಿ. ಈಗರ ದೇವ್ರ ಕಡೆ ತಿರುಗಪ್ಪ ಅಂತ ಹೇಳ್ತೀವಿ. ಈಗರ ನೀ ದೇವ್ರ ಕಡೆ ನೋಡು, ದೇವ್ರ ಕಡೆಗೆ ತಿರುಗವ ಅಂತ ನಾವು ಹೇಳ್ತಿರ್ತೀವಿ. ಈಗರ ಅಂದ್ರೆ ಅರ್ಥ. ಅದಕ್ಕಿಂತ ಮುಂಚೆ ಎಷ್ಟೊಂದು ಸಾರಿ ಹೇಳಿದರೂ ಕೇಳಲಾರದೆ ಇರುವಂಥ ಒಂದು ಸಂದರ್ಭ. ಇಲ್ಲಿ ಯೆಹೋವ ದೇವರು ಇಸ್ರಾಯೇಲ್ಯರಿಗೆ, ಯಹೂದ್ಯರಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಈಗಲಾದರೋ ನೀವು ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಂಡು ಏನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ, ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನನ್ನನ್ನು ಕರುಣಿಸು, ನನ್ನ ದ್ರೋಹಗಳನ್ನು ತೊಳೆದು ಹಾಕು, ನನ್ನ ಪಾಪಗಳನ್ನು ತೊಳೆದು ಹಾಕು, ನನ್ನನ್ನು ಕ್ಷಮಿಸಿ ಬಿಡು ಎಂದು ನಾವು ಪಶ್ಚಾತ್ತಾಪದೊಡನೆ ಪ್ರಾರ್ಥಿಸುವವರಾಗಿರಬೇಕು. ನಾವು ಕಣ್ಣೀರಿನೊಡನೆ ಆತನ ಸನ್ನಿಧಾನದಲ್ಲಿ ಬರುವವರಾಗಿರಬೇಕು. ನಮ್ಮ ಪಾಪಗಳು, ನಮ್ಮ ಅಪರಾಧಗಳು ಎಷ್ಟು ಭಯಂಕರವಾದರೂ ಕೂಡ ಆತನು ಅದನ್ನು ಕ್ಷಮಿಸುವ ಆತನಾಗಿದ್ದಾನೆ. ಅದು ಉಪವಾಸದ ಮೂಲಕವಾಗಿ, ಗೋಳಾಡುವುದರ ಮೂಲಕವಾಗಿ, ಅಳುವುದರ ಮೂಲಕವಾಗಿ ನಾವು ಇದನ್ನು ಹೊಂದುತ್ತೇವೆ ಎನ್ನುವಂಥದ್ದು. ಈ ರೀತಿಯಾಗಿ ಬರೀ ಅಳುವುದಂತಂದರೆ ಅಳ್ಕೊತ ಕೂಡೋದಲ್ಲ. ಉಪವಾಸ ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಉಪವಾಸ ಇದ್ದು ನಾವು ದೇವರ ಹತ್ರ ಹೋಗಿ ನಮ್ಮ ಮನಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡದೇ ಇರುವಾಗ ಅದು ಉಪವಾಸ ಅಲ್ಲ. ನಾವು ಮನಪೂರ್ವಕವಾಗಿ ಉಪವಾಸ ಮಾಡಿ ಅಳುತ್ತಾ ಗೋಳಾಡುತ್ತಾ ಆತನ ಸನ್ನಿಧಾನದಲ್ಲಿ ಬಿದ್ದುಕೊಂಡಿರಬೇಕು, ಪ್ರಾರ್ಥಿಸುವವರಾಗಿರಬೇಕು, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವವರಾಗಿರಬೇಕು. ನಮ್ಮ ಪಾಪಗಳನ್ನು ತೊಳೆದೇವರೇ, ನಮ್ಮನ್ನು ಪಾಪಗಳಿಂದ ಅಪರಾಧಗಳಿಂದ ಬಿಡಿಸು, ವಿಮೋಚನೆ ಕೊಡು, ನಿನ್ನ ಮಗಳಾಗಿ ನಿನ್ನ ಮಗನಾಗಿ ಮಾಡಿಕೊ ಎನ್ನುವಂಥ ಒಂದು ಪ್ರಾರ್ಥನೆ ನಮ್ಮದಾಗಿರುವಾಗ ದೇವರು ಅದರಿಂದ ಬಿಡಿಸುವಾತನಾಗಿದ್ದಾನೆ, ಕ್ಷಮಿಸುವಾತನಾಗಿದ್ದಾನೆ. ಅದಕ್ಕೋಸ್ಕರ ಈಗಲಾದರೋ ಎನ್ನುವಂಥ ಒಂದು ಶಬ್ದ ನಾವು ನೋಡಬೇಕಾದಾಗ ದೇವರು ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 23-24ನೇ ವಚನದಲ್ಲಿ ಹೇಳ್ತಾ ಇದೆ, ಪೂಜಿಸಬಾರದು ಎಂದು ಆತನು ಹೇಳಿರ್ಲಿಕ್ಕಿರುವಂಥದ್ದನ್ನೇ ಜನರು ಪೂಜಿಸಿದರು. ಮಾಡಬಾರದು ಎಂದು ಹೇಳಿರುವಂಥ ಕೆಲಸವನ್ನೇ ಜನರು ಮಾಡಬಾರದು, ನಿಷೇಧಿಸಿರ್ಲಿಕ್ಕಿರುವಂಥ ವಿಷಯಗಳನ್ನೇ ಅವರು ಮಾಡುತ್ತಾ ಬಂದರು. ನಿಷೇಧಿಸಿರ್ಲಿಕ್ಕಿರುವಂಥ ವಿಗ್ರಹಗಳಿಗೆ ಅವರು ಪೂಜೆ ಮಾಡ್ತಾ ಬಂದರು. ದೇವರಿಷ್ಟ ಏನು ಗೊತ್ತಾ, ನನಗೆ ಸಲ್ಲಬೇಕಾದ ಗೌರವವನ್ನು ನಾನು ಮತ್ತೊಬ್ಬರಿಗೆ ಸಲ್ಲಗೊಳಿಸುವ ದೇವರಲ್ಲ. ಬೇರೆ ದೇವರನ್ನು ಪೂಜಿಸಬಾರದು, ಬೇರೆ ದೇವರ ಹೆಸರನ್ನು ಎತ್ತಬಾರದು, ನನಗೆ ಸಲ್ಲಬೇಕಾದ ಗೌರವವನ್ನು ಬೇರೆ ಯಾರಿಗೂ ಸಲ್ಲಬಾರದು ಎಂದು ದೇವರ ಇಷ್ಟವಾಗಿರುವುದರಿಂದ ಆತನು ತನಗೆ ಸಲ್ಲುವಂಥ ಗೌರವ ಬೇರೆಯವರಿಗೆ ಸಲ್ಲುವಾಗ ಆತನು ಕೆಂಡಮಂಡಲವಾಗಿ ಬಿಡ್ತಾನೆ, ಉರಿಯುವ ಬೆಂಕಿಯಾಗಿ ಬಿಡ್ತಾನೆ. ಆತನು ಬೆಂಕಿಯಂತೆ ದಹಿಸುವವನಾಗಿರ್ತಾನೆ. ಆದ್ದರಿಂದ ನಾವು ಆತನು ಹೇಳಿರುವ ಹಾಗೆ ಪೂಜಿಸಬಾರದು ಎಂದು ನಿಷೇಧಿಸಿದ ವಸ್ತುಗಳನ್ನು ನಾವು ಕೂಡ ನಿಷೇಧಿಸಬೇಕು. ನಮ್ಮ ದೇವರಿಗೆ ಸಲ್ಲಬೇಕಾಗಿರ್ಲಿಕ್ಕಿರುವಂಥ
ಗೌರವವನ್ನು ಆತನಿಗೆ ಮಾತ್ರ ಸಲ್ಲಬೇಕು. ಆತನ ನಾಮದಲ್ಲಿ ನಾವು ಅವುಗಳನ್ನು ಆರಾಧಿಸಬೇಕು. ಆತನ ಹೆಸರೆತ್ತಿ ನಾವು ಸ್ತುತಿಸುವವರಾಗಿರಬೇಕು. ಆತನ ನಾಮ ಎತ್ತಿ ಆತನನ್ನು ಆರಾಧಿಸುವವರಾಗಿರಬೇಕು ಎಂದು ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುವುದಾಗಿದೆ. ಆವಾಗ ಅದಕ್ಕೆ ದೇವರೇನು ಹೇಳ್ತಾ ಇದ್ದಾನೆ, ಈಗಾದರೂ ನನ್ನ ಕಡೆ ಬನ್ನಿರಿ, ಈಗಾದರೂ ನನ್ನ ಕಡೆ ತಿರುಗಿಕೊಳ್ಳ್ರಿ, ಈ ಪೂಜೆ ಮಾಡಬಾರದು, ನನಗೆ ಸಲ್ಲುವಂಥ ಗೌರವ ಇನ್ನೊಬ್ಬರಿಗೆ ಸಲ್ಲಬಾರದು ಎಂದು ನಾನು ಹೇಳಿರುವಾಗ ನೀವು ಮಾಡದೇ ಇದ್ದೀರಲ್ಲ, ಈಗರ ನನ್ನ ಕಡೆಗೆ ತಿರುಗ್ರಿ, ಅದರಿಂದ ದೂರ ಆಗ್ರಿ, ಅದನ್ನು ಬಿಟ್ಟು ಬಿಡ್ರಿ ಅಂತ ಯೋವೇಲನ ಪುಸ್ತಕದಲ್ಲಿ ಹೇಳುವಂಥದ್ದಾಗಿದೆ. ಆಮೇಲೆ 2ನೇ ಅಧ್ಯಾಯ 13ನೇ ವಚನ, ಅದೇ ಪುಸ್ತಕ ಯೋವೇಲ 2ನೇ ಅಧ್ಯಾಯ 13ನೇ ವಚನದಲ್ಲಿ ಅದೇ ಹೇಳ್ತಾ ಇದೆ, ನಿಮ್ಮ ಬಟ್ಟೆಗಳನ್ನಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ಅಂತ ಹೇಳ್ತಾ ಇದೆ. ಇದರ ಅರ್ಥ ಏನ್ರಿ? ನಿಮ್ಮ ಹೃದಯಗಳನ್ನು ಹರಿದುಕೊಂಡು ಅಂತಂದರೆ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ಕುಗ್ಗಿದ ಮನಸ್ಸಿನಿಂದ ನಾವು ದೇವರ ಹತ್ತಿರ ಹೋಗಬೇಕು. ನನ್ನ ಪಾಪಗಳಿಗಾಗಿ ನಾನು ಕುಗ್ಗಿದ ಮನಸ್ಸಿನಿಂದ ನಾನು ದೇವರ ಸನ್ನಿಧಾನದಲ್ಲಿ ಹೋಗಬೇಕು. ಮುರಿದ ಮನಸ್ಸಿನಿಂದ ನನ್ನ ಶಾಪಗಳಿಗಾಗಿ, ನನ್ನ ದ್ರೋಹಗಳಿಗಾಗಿ ಆತನ ಪಾದಗಳ ಸಮೀಪದಲ್ಲಿ ನಾನು ಹೋಗಬೇಕು. ಏಕಾಂಗಿಯಾಗಿ ನಾನು ದೇವರ ಸನ್ನಿಧಾನದಲ್ಲಿ ಹೋಗಿ ಆತನೊಡನೆ ಒಳ್ಳೆಯ ಒಡನಂಟಿಟ್ಟುಕೊಂಡು ನಾನು ಪಶ್ಚಾತ್ತಾಪದೊಡನೆ ಪ್ರಾರ್ಥಿಸುವವಳಾಗಿರಬೇಕು. ಜಜ್ಜಿ ಹೋದ ಹೃದಯದಿಂದ, ಜಜ್ಜಿ ಹೋದ ಮನೋವೇದನೆಯಿಂದ ನಾನು ಆತನ ಸನ್ನಿಧಾನದಲ್ಲಿ ಹೋಗಬೇಕು. ಅಷ್ಟೇ ಅಲ್ಲದೆ ದೇವರ ಕಡೆಗೆ ಬರುವುದಾದರೆ, ಯಾವ ರೀತಿಯಿಂದ ದೇವರ ಕಡೆಗೆ ಬರುವುದಾದರೆ, ಕುಗ್ಗಿದ ಮನಸ್ಸಿನಿಂದ, ಮುರಿದ ಮನಸ್ಸಿನಿಂದ, ಜಜ್ಜಿ ಹೋದ ಮನಸ್ಸಿನಿಂದ ನಾವು ದೇವರ ಕಡೆಗೆ ಬರುವುದಾದರೆ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನ ಕೈ ರಕ್ಷಿಸಲಾರದ ಹಾಗೆ ಮೋಟುಗೈಯಲ್ಲ. ಆತನು ನಮ್ಮನ್ನು ತನ್ನ ಕೈಗಳಿಂದ ಹಿಡಿದು ನಡೆಸುವಾತನಾಗಿದ್ದಾನೆ. ಆತನು ನಮ್ಮನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಆತನ ಕೈಗಳು ನೇವರಿಸುವ ಕೈಗಳಾಗಿವೆ, ಮೃದುವಾದ ಕೈಗಳಾಗಿವೆ, ನಮ್ಮನ್ನು ನಡೆಸುವಂಥ ಕೈಗಳಾಗಿವೆ, ನಮ್ಮನ್ನು ಕರೆಯುವಂಥ ಕೈಗಳಾಗಿವೆ. ನಮಗೆ ಆತನು ರಕ್ಷಿಸಲಾರದ ಹಾಗೆ ಮೋಟುಗೈಯಲ್ಲ. ಆತನು ನಮಗೆ ಪ್ರೀತಿಸುವ ದೇವರಾಗಿರುವುದರಿಂದ ಒಂದು ವೇಳೆ ನಮ್ಮ ಪಾಪಗಳಿಗೆ ಆತನು ಮನಮರುಗಬಹುದು. ನಾವು ಪಶ್ಚಾತ್ತಾಪ ಪಡುವಾಗ ಆತನು ನಮ್ಮ ಮೇಲೆ ಕನಿಕರ ತೋರಿಸಬಹುದು. ನಾವು ಕುಗ್ಗಿದ ಮನದಿಂದ ಆತನ ಸನ್ನಿಧಾನದಲ್ಲಿ ಹೋದಾಗ ಆತನು ನಮಗೆ ಕರೆದು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು, ಅಪರಾಧಗಳನ್ನು ತೊಳೆದು ಶುದ್ಧೀಕರಿಸುವಾತನಾಗಿದ್ದಾನೆ. ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳ್ಳಗೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಯಾವಾಗ ಬೆಳ್ಳಗೆ ಮಾಡ್ತಾನೆ? ನಾವು ಪಶ್ಚಾತ್ತಾಪದೊಡನೆ ಉಪವಾಸದಿಂದ ಗೋಳಾಡಿ ಆತನ ಪಾದದಲ್ಲಿ ಬಿದ್ದುಕೊಂಡು ನಾವು ಜಜ್ಜಿದ ಮನದಿಂದ, ಕುಗ್ಗಿದ ಮನದಿಂದ ಆತನ ಸನ್ನಿಧಾನದಲ್ಲಿ ಹೋಗುವಾಗ ಆತನು ನಮಗೆ ಅದರಿಂದ ವಿಮೋಚನೆ ಕೊಡುವ ಆತನಾಗಿದ್ದಾನೆ, ಮಾನಸಾಂತರ ಮಾಡುವ ಆತನಾಗಿದ್ದಾನೆ. ನಮ್ಮ ಹೃದಯಗಳನ್ನು, ನಮ್ಮ ಅಪರಾಧಗಳನ್ನು, ಪಾಪಗಳನ್ನು, ನಾನು ತಾಯಿಯ ಗರ್ಭದಲ್ಲಿಂದ ಇಲ್ಲಿವರೆಗೆ ಮಾಡಿರಲಿಕ್ಕಿರುವಂಥ ಪಾಪಗಳನ್ನು ಆತನು ತೊಳೆದು ಶುದ್ಧೀಕರಿಸುವವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಆತನು ಪರಲೋಕದ ಬಾಗಿಲನ್ನು ತೆರೆದು ನಮಗೆ ಸುವರಗಳನ್ನು ಸುರಿಸುವ ಆತನಾಗಿದ್ದಾನೆ. ಹಿಡಿಸಲಾರದಷ್ಟು ಸುವರಗಳನ್ನು ಆತನು ಸುರಿಸುವ ಆತನಾಗಿದ್ದೀನಿ. ಆ ಸುವರಗಳು ನನಗೆ ಬೇಕಾಗಿವೆ, ನಮಗೆ ಬೇಕಾಗಿವೆ. ಯಾರಿಗೆ ಸುವರಗಳು ಬೇಡ ಹೇಳ್ರಿ? ಎಲ್ಲರಿಗೂ ವರಗಳು ನಮಗೆ ಬೇಕಾಗಿವೆ. ಆತ್ಮನ ವರಗಳು ನಮಗೆ ಬೇಕಾಗಿವೆ. ಆ ಆತ್ಮನ ವರಗಳಿಗಾಗಿ ನಾವು ಪ್ರಾರ್ಥಿಸುವಾಗ ಆ ಸುವರಗಳನ್ನು ಆತನು ತುಂಬಿಸುವ ಆತನಾಗಿದ್ದಾನೆ, ಸುರಿಸುವ ಆತನಾಗಿದ್ದಾನೆ. ಅಷ್ಟೇ ಅಲ್ಲದೆ ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವವರಿಗೆ ಮೇಲಿನವುಗಳ ಜೊತೆಗೆ ಈ ಲೋಕದ ಎಲ್ಲವುಗಳನ್ನು ಆತನು ಒದಗಿಸಿಕೊಡುವ ಆತನಾಗಿದ್ದಾನೆ. ಆದ್ದರಿಂದ ಉಪವಾಸ ಎನ್ನುವಂಥದ್ದು ಕೇವಲ ಮೇಲಿನ ತೋರಿಕೆಗಲ್ಲದೆ ಅದು ಹೃದಯದ ಆಳದಲ್ಲಿ, ಅಂತರಾಳದಲ್ಲಿ ಇರಲಿಕ್ಕಿರುವಂಥ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ಪ್ರಾರ್ಥನೆ ಮಾಡುವಂಥದ್ದು. ಗೋಳಾಡಿ ಪಾಪಗಳಿಗಾಗಿ, ದ್ರೋಹಗಳಿಗಾಗಿ ನಾವು ದೇವರ ಸನ್ನಿಧಾನದಲ್ಲಿ ಬೇಡುವಂಥದ್ದೇ ಆಗಿದೆ. ಆದ್ದರಿಂದ ಈಗಲಾದರೋ
ನನ್ನ ಸನ್ನಿಧಾನದಲ್ಲಿ ಬನ್ನಿರಿ, ನನ್ನ ಹತ್ತಿರ ಬನ್ನಿರಿ, ಪಾಪವನ್ನು ಕ್ಷಮಾಪಣೆ ಮಾಡ್ತೇನೆ ಎಂದು ದೇವರು ಕರೀತಾ ಇದ್ದಾರೆ. ಈಗಲಾದರೂ ಎಲ್ಲವುಗಳನ್ನು, ಹಿಂದಿನ ಎಲ್ಲವುಗಳನ್ನು ಬಿಟ್ಟು ತ್ಯಜಿಸಿ ನನ್ನ ವಾಕ್ಯಗಳ ಕಡೆಗೆ ಗಮನ ಕೊಡ್ರಿ, ನನ್ನ ಸ್ವರಕ್ಕೆ ನೀವು ಕಿವಿಗೊಡ್ರಿ ಅಂತ ಆತನು ಕರೆಯುವಾಗ, ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾವು ಆ ಸ್ವರಕ್ಕೆ ಕಿವಿಗೊಡುವವರಾಗಿದ್ದೇವ. ಆತನು ಕರೆಯುವಾಗ ನಮ್ಮ ಪ್ರಾರ್ಥನೆ, ಪಶ್ಚಾತ್ತಾಪದ ಪ್ರಾರ್ಥನೆ ಆತನಿಗೆ ಮುಟ್ಟುವಂಥದ್ದಾಗಿದೆಯಾ? ನಮ್ಮ ಕಣ್ಣೀರು ಆತನು ಕೇಳುವಾತನಾಗಿದ್ದಾನ? ನಮ್ಮ ಗೋಳಾಟವು ಆತನ ಸನ್ನಿಧಿಯಲ್ಲಿ ಮುಟ್ಟುತ್ತಾ ಇದೆಯಾ? ನನ್ನ ಗೋಳಾಟ, ನನ್ನ ನೋವು, ನನ್ನ ವೇದನೆ, ನನ್ನ ಪ್ರಲಾಪ ದೇವರಿಗೆ ಮುಟ್ಟುವುದಾದರೆ, ನನ್ನ ಹೃದಯಪೂರ್ವಕವಾದ ಪಶ್ಚಾತ್ತಾಪದ ಪ್ರಾರ್ಥನೆ ದೇವರಿಗೆ ಮುಟ್ಟುವುದಾದರೆ, ದೇವರು ಇದೇ ಕ್ಷಣದಲ್ಲಿ, ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ ನನಗಾಗುವಾಗ ನಾನು ಪರಲೋಕ ರಾಜ್ಯವನ್ನು ಸೇರುವವಳಾಗಿದ್ದೇನೆ. ನಾನು, ನೀವು ಎಲ್ಲರೂ ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡಿ ಪಾಪಗಳಿಗಾಗಿ ನಾವು ಬೇಡುವಾಗ ದೇವರು ನಮಗೆ ಕ್ಷಮಿಸುವ ದಯಾಮಯನಾಗಿದ್ದಾನೆ. ಅದಕ್ಕೋಸ್ಕರ ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಉಪವಾಸ ಎಂದರೆ ಏನು ಎನ್ನುವಂಥ ವಿಷಯವನ್ನು ತಿಳಿದುಕೊಳ್ಳೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿರೋದಕ್ಕಾಗಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಆಮೇನ್.